ಮರಿ ಒಂದು ಮುತ್ಕೊಡಮ್ಮ, ಮುತ್ಕೊಡು ಒಂದು. ಮಮ್ಮಿ ಮುತ್ಕೊಡಕ್ಕೆ ಪಬ್ಲಿಕ್ ಐತೆ ಅಂತ ಬೇರೆ ಹೇಳ್ತೀಯಾ? ಚಾಕು ಒಳಗೆ ನಾನು ಜಾಸ್ತಿ ಡಿಸೈನ್ ಮಾಡೋದು. ಆ್ಯಕ್ಚುಲಿ ಚಾಕು ಏನಕ್ಕೂ ಯೂಸ್ ಇಲ್ಲ ಅನ್ಕೋತೀವಿ, ಬಟ್ ಇದಕ್ಕೆ ಮಾತ್ರ ತುಂಬ ಯೂಸು. ಈ ಚಾಕು ಅದಕ್ಕೋಸ್ಕರ ತಂದು ಇಟ್ಕೊಂಡಿದ್ದೀನಿ ನಾನು. ಬೆಳಿಗ್ಗೆ ಇದ್ರೆ ನನ್ನ ಕೆಲಸ ಫಸ್ಟು ಕಾಲಿಗೆ ಡ್ರೆಸ್ಸಿಂಗ್ ಮಾಡೋದು. ಸೊ ಎಷ್ಟೋ ಬೆಟರ್ ಆಗಿದೆ ಗಾಯ, ಡೈಲಿ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಗಾಯ ಅಂತೂ ಪೂರ್ತಿ ವಾಸಿಗೆ ಬಂದಿದೆ, ಇನ್ನೊಂದು ಸ್ವಲ್ಪ ಇದೆ. ಸೊ ಇದೆಲ್ಲ ಅದು ಚರ್ಮ ಸುಲಿತಾ ಇದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 114ನೇ ದಿನದ ವ್ಲಾಗು. ಸೊ ಇವತ್ತು ಭಾನುವಾರ, ಪೂವಿ ನೋಡೋಕೆ ಹೋಗ್ತಾಯಿದ್ದೀನಿ. ಇವತ್ತೆಲ್ಲ ಅವನ ಜೊತೆನೇ ಕಳಿಬೇಕು ಅಂತ, ಯಾಕಂದರೆ ಇಷ್ಟು ದಿನ ಅದು ಇದು ಕೆಲಸಗಳೆಲ್ಲ ಇರುತ್ತೆ. ಭಾನುವಾರ ಆದರೆ ಅವನಿಗೆ ರಜೆ ಇರುತ್ತಲ್ಲ ಸ್ಕೂಲಿಗೆ. ಸೊ ಅದರಿಂದ ಹೊರಡ್ತಾ ಇದ್ದೀನಿ ಇವಾಗ. ಸ್ನಾನಕ್ಕೆ ಹೋಗ್ತಾ ಇದೆಯಾ? ಯಾವಾಗ ನೀನು ಮಾಡ್ಕೊಬರೋದು? ಹಾಂ, ಮೈಲ್ ಹತ್ರ ಪೂರ್ವಿ ನೋಡೋಕೆ ಬಂದಿದ್ದೀನಿ. ಸ್ನಾನಕ್ಕೆ ಹೋಗಿದ್ದಾನೆ ಅಂತಂದರೆ ಸಿಮ್ಮು ಲಾಕ್ ಮಾಡಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದು ಫೋನು ಕೆಟ್ಟೋಗಿರೋದಲ್ಲ, ಸಿಮ್ ಲಾಕ್ ಮಾಡಿಬಿಟ್ಟಿದ್ದಾನೆ ಪೂರ್ವಿ. ಸೊ ಇವಾಗ ಡೂಪ್ಲಿಕೇಟ್ ಸಿಮ್ ತಗೊಂಡು ಮತ್ತೆ ಅದಕ್ಕೆ ಹಾಕ್ಬಿಟ್ಟು ಕೊಡಬೇಕು. ಬಾಯಿಲಿ ಬಿಸಾಕೋದು ವೇಸ್ಟು ಬಾರಮ್ಮ. ಎಲ್ಲ ಬಾಯ್ ಮಾಡು, ಹಾಯ್ ಅಂತ ಹೇಳು ಬಾಯಲ್ಲಿ. ನಿನ್ನ ಕೇಳ್ತಾ ಇರ್ತಾರಪ್ಪ ತುಂಬ ಜನ, ಪೂರ್ವಿ ಬಂದಿಲ್ವ ಇನ್ನು ಈ ವಾರ ಬಂದಿಲ್ವಾ ಅಂತ. ಅದಕ್ಕೆ ಮಾತಾಡು. ಉಪ್ಪಾಕ ಬರ್ತೀಯಾ? ಸರಿ ಬಾ. ಫೋನ್ ಇಸ್ಕೊಂಡು ಬೇರೆದು ಡೂಪ್ಲಿಕೇಟ್ ಸಿಮ್ ತಗೋಬೇಕಲ್ಲ. ಅದು ಏರ್ಟೆಲ್ ಆಫೀಸ್ ಇದು ಎಲ್ಲೈತೆ? ಏರ್ಟೆಲ್ ಆಫೀಸ್ ಇಲ್ಲ ಆಯ್ತಲ್ಲ ಹತ್ರ. ಆಯ್ತು ಸರಿ ಬಾ ಹೋಗೋಣ. ಇನ್ನೇನು ಯಾರು ಮಾಡಿಕ್ಕಿದೆಯಲ್ಲ, ಇನ್ನೂ ಸರಿ ಯಾರು ಮಾಡೋಕ್ಕಾ? ಕೊಡಲ್ಲ, ಫೋನ್ ತಗೊಂಡೋಗ್ಬಿಡ್ತೀನಿ. ಇದೇ ಕಣ ಮಕ್ಕಳು ಹೋಗೈತೆ, ಹೋಗಲ್ವಾ? ಕೇಳಿ ಎಷ್ಟಾಗುತ್ತೆ ಅಂತ. ಅಮ್ಮ ದೇವರೇ, ಹೊಸ ಚಾರ್ಜ್ ತಗೋತಾರದು. ನನಗೆ ಇವಾಗ ಬೆಲ್ಟ್ ಹಾಕ್ಸಕ್ಕೆ ದುಡ್ಡಿಲ್ಲ, ಇವನು ಬೇರೆ ಹೊಸ ಚಾರ್ಜ್ ತಗೋತಾರೆ. ಕೇಳಿದ್ದು ರೇಟ್ ಎಷ್ಟು ಅಂತ. ಅದೇ 4099 ಅಲ್ಲ, ಎಷ್ಟು 5000 ಚಿತ್ರ ಬರುತ್ತೆ. ಅಪ್ಪ ಎಷ್ಟೊಂದು ರೇಟ್ ಇದೆ. ಬರೀ ಬೆಲ್ಟಿಗೆ 350 ತಗೊತಾರೆ ಅಂದರೆ ಅವರು. ಅಪ್ಪ ಎಷ್ಟು ಏನೋ ಆಫರು. ಇದು 3 ಕಲರ್ ಇರೋದು? ಬ್ಲೂ ಇಲ್ಲ, ಇದೇ ಕಲರಲ್ಲಿ ಬೇರೆ ಬೇರೆ. ನಿಮ್ಮ ಲೈಟ್ ಇದೆಯಲ್ಲ ಅದೇ ಕಲರ್ ಇದೆ. ಈ ಪ್ಯಾಂಟ್ ಕಲರ್ ಇದೆಯಾ? ಇಲ್ಲ, ಈ ಕಲರ್ ಇದೆ, ಬ್ಲ್ಯಾಕ್ ಕಲರ್. ಹೋಗು ಪೂರ್ವಿ. ಕ್ವಾಲಿಟಿ ಇಲ್ಲ ಅಂತ ಇದೆ. ಇದು 350ನಾ? ಅಯ್ಯಪ್ಪ ಅಮ್ಮೋ, ಅವ್ರು 300 ಮಾಡ್ಕೊಳಕ್ಕೆ ಹೇಳು. ಮರಿ ಇನ್ನೊಂದ್ಸರಿ ಸಿಮ್ ಲಾಕ್ ಮಾಡ್ತೀಯಾ? ಒದ್ದಾಕ್ಬಿಡ್ತೀನಿ, ಫೋನ್ ಕೊಡಲ್ಲ, ವಾಪಸ್ ಎತ್ಕೊಂಡೋಗ್ತೀನಿ. ಹೋಗು ವಾಪಸ್ ಎತ್ಕೊಂಡೋಗ್ತೀನಿ. ಸುಮ್ಮನೆ ಏನೇ ಕೊಡ್ಬೇಕು ನೀವು? ಒಂಚೂರು ಬೆಲೆ ಇಲ್ಲ ನೋಡಿಲಿ. ನಾನು ಕಾಲು ಚೆನ್ನಾಗಿರುವಾಗ ಬಂದ್ಬಿಟ್ಟು ಇದೇ ಅಂಗಡಿಲಿ ನಿನ್ಗೊಂದು ಜೊತೆ ಶೂ ಮತ್ತು ನನಗೊಂದು ಜೊತೆ ಚಪ್ಪಲಿ ತಗೊಂಡೋಗಿದ್ದೆ ಇದೇ ಅಂಗಡಿಲಿ ಒಳಗಡೆ ಹೋಗಿ. ಚೆನ್ನಾಗಿದ್ದಾಗ ಓಡಾಡುವಾಗ ಮಾಮನ ಮದುವೆಗೆ ಅಂದ್ಬಿಟ್ಟು ತಗೊಂಡೋಗಿದ್ದೆ 2018. ಅವಾಗಿಂದ ಅಲ್ಲ, ಮುಂಚೆಯಿಂದನೂ ಐತೆ. ಪಾಪು ಏನು ತಿಂತೀಯಮ್ಮ? ಏನು ತಿಂತೀಯ ಹೇಳು? ಅಲ್ಲ ಮರಿ ಒಂದು ಮುತ್ಕೊಡಮ್ಮ, ಮುತ್ಕೊಡು ಒಂದು. ಮಮ್ಮಿ ಮುತ್ಕೊಡಕ್ಕೆ ಪಬ್ಲಿಕ್ ಐತೆ ಅಂತ ಬೇರೆ ಹೇಳ್ತೀಯಾ? ಏನಪ್ಪ ಅಂದ? ಏನು ಹೇಳಿದ್ದು? ಏನು ತಗತ್ತೆ? ಹೋಯ್ತಾ ಇದೆಯಾ? ಬಾಯ್ಲಿ. ಯಾರು ನೋಡ್ತಾರೆ ಕೊಡು. ಅದು ಎತ್ಬೇಕಾಗಿತ್ತು ನೀನು. ಅಯ್ಯೋ ನೀವು ಈ ಕಾಲ ಬಿಚ್ಚಲ್ಲ ನೀರು ಸ್ವಲ್ಪ ಬಿಡಿ. ಅಯ್ಯೋ ಬರಮ್ಮ ಮುಟ್ಕೊಟ್ಬಿಡು.
ಅಯ್ಯೋ ಕೊಡು ಆಯ್ತು ಬಾ ಕೊಡು ಬಾ ನಾನು ಕೊಡ್ತೀನಿ ಮಾಡಿದೆ ಹಾಂ ಹೆಲಿಕಾಪ್ಟರ್ ಏನು ಮಾಡಿದೆ ಕ್ರ್ಯಾಶ್ ಆಗಿ ಹೊರಟೋಯ್ತು ಓಡಿಸ್ತಾ ಇದೆ ಆಯ್ತಾಯ್ತು ನನಗೇನು ಹೇಳ್ಬೇಡ ಮುತ್ಕೊಡು ಏನು ಕಳ್ಳಂತರ ಮುತ್ಕೊಡ್ತೀಯ ಅಯ್ಯೋ ಬೈ ನನ್ನ ಮಗನೇ ಅಮ್ಮ ಅಮ್ಮ ಹೋಗಿ ತಗೊಂಬರ್ಬೇಕು ಏರ್ಪ್ಲೇನ್ ನೋಡ್ಬೇಕು ಹೋಗು ನಾನು ತಗೊಂಡು ಬರೋದು ಹೆಲಿಕಾಪ್ಟರ್ ನೋಡ್ಬೇಕು ತಗೊಂಡ್ಬರ್ಬೇಕು ಕ್ರ್ಯಾಶ್ ಆಗಿ ಹೊಡೆದೈತು ಯಾರು ಹೇಳ್ಬೇಡ ನನಗೆ ತಗೊಂಡು ಬರೋ ಹೋಗು ಪಾರ್ಟ್ಸೇ ನೋಡ್ಬೇಕು ನಾನು ಹೋಗಿ ತಗೊಂಡು ಬಾ ಪಾರ್ಸ್ ಇಲ್ಲ ಒಂದು ಪಾರ್ಟ್ ಇರೋದು ರೆಡ್ ಕಲರ್ದು ಆಯ್ತು ಹೋಗ್ತಾ ಬರೋದು ನೋಡ್ತೀನಿ ಏನಪ್ಪ ಏನು ಮಾಡ್ದು ಇದಕ್ಕೆ ಹೋಗಿ ಹೊಡ್ಕತ್ತಲ್ಲ ಪೀಸ್ ಪೀಸ್ ಆಗೋಯ್ತು ಇಲ್ಲಿ ನೋಡಪ್ಪ ಹೋದ ವಾರ ತಂದು ಕೊಟ್ಟಿದ್ದು ಒಂದು ವಾರ ಆಗಲಿಲ್ಲ ಆಗ ಹಾಳು ಮಾಡಿದ್ಯಾ ಒಂದು ವಾರ ಆಗಿಲ್ಲ ಅದೇ 2 ವಾರ ಆಗೋಗಿದೆ ಬಿಡು ಬಿಡು ನಿನ್ಗೆ ಏನು ಕೊಡಿಸ್ಬಾರ್ದು ಅವ್ರು ಕೊಡ್ಸಿರೋರಿಗೆ ಏನು ಹೇಳ್ತೀವಿ ಇವಾಗ ಅವ್ರು ಬೈತಾರಿರು ಹೇಳ್ತೀನಿ ಇನ್ನೊಂದ್ಸಾರಿ ಏನು ಕೊಡಿಸ್ಬೇಡಿ ಅವ್ರಿಗೆ ಅಂತ ಹೇಳ್ತೀನಿ ಬೇಡ ಹೋಗು ಆಯಿತು ಕೊಡಿಸ್ ಹಾಳು ಮಾಡಿ ಇಟ್ಟಿದೆಯಲ್ಲ ಮತ್ತೆ ಒಂದೊಂದು ಪಾರ್ಟ್ಸ್ ಬಿಟ್ಟಿದ್ಯಾ ಹಾಂ ಅದು ಒಂದೊಂದು ಪಾರ್ಟ್ಸ್ ಬಿಟ್ಟಿದೆಯಲ್ಲ ಈ ಪಾರ್ಟ್ಸ್ ತಗೊಂಡ್ಬಿಟ್ಟು ಏನು ಮಾಡೋದು ಹಾಂ ಒಂದು ಪಾರ್ಟ್ಸ್ ಬಿಟ್ಟಿದೆಯಲ್ಲ ಒಂದು ವಾರ ಆಗಲಿಲ್ಲ ತಂದ್ಕೊಟ್ಟು ಅದನ್ನು ಎಷ್ಟು ಚೆನ್ನಾಗಿದ್ದೀನಿ ಹಾಳು ಮಾಡಿ ಇಟ್ಟಿದ್ಯಾ ಅವ್ನು ನೆನ್ನೆ ತಾನೇ ಕೇಳ್ತಾಯಿದ್ರು ಚೆನ್ನಾಗೈತಾ ಕೊಟ್ಟಿರೋದು ಅಂತ ನಾನು ಹೆಂಗೆ ಮಾಡಿಕೊಂಡು ನಾನು ಇನ್ನೂ ನೋಡಿಲ್ಲ ಹೋಗಿ ನೋಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಹೋಗು ಸರಿಗಿಲ್ಲ ಹೋಗಿ ನಿಂಗೆ ಏನು ತಪ್ಪಲೆ ಇನ್ಮೇಲೆ ಏನು ಕೊಡಿಸ್ಬೇಡಿ ಅಂತ ಹೇಳ್ಬಿಡ್ತೀನಿ ಯಾರು ಏನಾದ್ರು ಕೊಡಿಸಿದ್ರೆ ಕೊಡಿಸ್ಬೇಡಿ ಒಂದು ಇನ್ನೊಂದು ಇಟ್ಕೊಳ್ಳಲ್ಲ ಪಾಪು ಇದು ಸರಿಗಿಲ್ಲ ಅಂತ ಹೇಳ್ಬಿಡ್ತೀನಿ ಸರಿ ಬಾಯ್ ನಾನು ಮುತ್ಕೊಂಡು ಏನು ಪಬ್ಲಿಕ್ ಐತೆ ಅಂತೀಯ ನಾನು ಕೊಡ್ತೀನಿ ಅಯ್ಯೋ ನನ್ನ ಮಗನ ನಾನು ಕೊಡೋಕ್ಕೆ ನಿಮಗೆ ಊರಿಗೆ ನೋಡ್ಕೊಂಡು ಬಂದೆ ಸೊ ಇನ್ನೊಂದು ಕೆಲಸ ಐತೆ ಅದು ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಸೊ ಅಂದ್ಕೊಂಡಿರಲಿಲ್ಲ ನಾನು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಅಂತ ಮರ್ತೋಗುತ್ತೆ ನಿಮಗೆಲ್ಲ ಟ್ಯಾಟು ನೀವೇ ಹಾಕೊಳ್ಳೋದಾ ಬೇರೆ ಕೈಲಿ ಹಾಕ್ಸ್ಕೋಬೇಕು ಅಂದರೆ ನಮ್ಮಷ್ಟು ನಾವೇ ಏನೂ ಮಾಡ್ಕೊಳಕ್ಕಾಗಲ್ಲ ಮಗಳು ಫಿಲಮ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವ್ರು ಕರಿತೀನಿ ಬಿಡಿ ನಮ್ಮ ಮಗ ಮಾಡ್ತಾನೆ ಕೆಲವೊಂದು ಬೇಕತ್ತೆ ಬಿಚಾರ ಟ್ಯಾಟು ಬರ್ದಾಕಿನಿ ಮೇಡಮ್ ಹಿಂಗೆ ಮಾಡಿ कट करा बोलो ओहो नंದು ಫುಲ್ ಆಗ್ಬಿಡ್ತು ಮಾಡಿ ಮಾಡ್ಬೋದು ಪರವಾಗಿಲ್ಲ ಮಂಜರ್ ಕರ್ಲೆ ಆಗೋಯ್ತಾ ಇಲ್ಲ ಇನ್ನೈತೆ ಸರ್ ನಿಜ ಇಲ್ಲ ಸರ್ ಸ್ವಲ್ಪ ಇದು ಇನ್ನೂ ನಮಗೆ ಇದಿಲ್ವಲ್ಲ ಅಭ್ಯಾಸ ಮೈಕು ತೊಗೊಂಡಿದ್ದೀನಿ ಹಾಂ ಮೈಕು ಇದೆ ಇದು ಕಲರ್ಗೂ ಒಂದೊಂದು ಚೇಂಜ್ ಮಾಡ್ತೀರಾ ಇಲ್ಲ ಮತ್ತೆ ಇದೇನು ಇದು ಇದೆ ಇದು ನೀಡಲ್ಲ ಬಟ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಚೇಂಜ್ ಮಾಡಿ ಪ್ರತಿಯೊಂದು ಬೇರೆ ಬೇರೆ ನೀಡಲ್ಲ ಹಾಂ ತೊಗೊಂಡೆ ಯಾಕಂದ್ರೆ ಇದು ರಾಗಿ ಹುಡುಕತ್ತ ಬನ್ನಿ ಅಕ್ಕ ಮನೇಲಿ ಯಾರಿಗೂ ಮಾಡ್ತಾ ಇರ್ಲಿಲ್ವಾ ಇದೇ ಫಸ್ಟ್ ಇದೇ ಫಸ್ಟಾ ನಾನು ಬಂದಿರೋದಕ್ಕೆ ನಾನು ಹೋಗೋಕ್ಕಾಗಲ್ವಲ್ಲ ಶಾಪಿಂಗ್ ಅಂತ ನಿಮ್ಮ ವೈಫ್ಗೆಲ್ಲ ಹಾಕಿದ್ದೀರಲ್ಲ ನೀವೇನಾ ನಾನು ಹಾಕಿ ನೋಡಿದೆ ನಾನು ಅವ್ರ ಕೈ ಅದು ಚಿಕ್ಕ ಕೈ ನನಗೆ ಅದಕ್ಕೆ ಸೈಜ್ ನೋಡ್ಕೊಂಡೆ ಮಾಡಿದೆ ಅಂತ ಹೇಳಿದ್ರು ಈ ಸೈಜ್ ಎಲ್ರಿಗೂ ಸೂಟ್ ಆಗುತ್ತೆ ಹಾಂ ಫುಲ್ ಏನಂತ ಹಾಕ್ತೀರಿ ಮೇಡಮ್ ಟೈಟಲ್ ನೀವು ಟೈಟಲ್ ಏನು ಹಾಕ್ತೀರಾ ಟೈಟಲ್ಲ ತಮ್ಮನೇಲಿ ಹಾಕ್ಬೇಕು ಅದು ಏನಂತ ಫೋಟೋ ಹಾಕ್ಬಿಟ್ಟು ಹಾಕ್ತೀನಿ ಟ್ಯಾಟೋ ಹಾಕಿಸ್ಕೊಂಡೆ ಅಂತ
ಏನು ಬರೀಬೇಕು ನೀವು ಹೇಳಿ ಏನಾದರೂ. ನನಗೆ ಗೊತ್ತಿಲ್ಲ, ನಿಮಗೆಲ್ಲ ಅನುಭವ ಇರ್ತಲ್ಲ ಕೇಳಿ. ಈಗ ನನ್ನ ಚಾನಲ್ ನೋಡ್ಬೇಕು ನೀವು, ನಾವು ಗೊತ್ತಾಗುತ್ತೆ ನಾನು ಹೆಂಗೆ ತಮ್ಮನೇಲಿ ಹಾಕ್ತೀನಿ ಅಂತ. ಹಾಂ, ಸವಿತಾ ಸವಿ ಅಂತ ಇದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಹಾಂ ನೋಡಿದ್ದೀನಿ ನಾನು. ನೋಡಿದ್ದೀರಾ? ಯಾವಾಗ ನೋಡಿಲ್ಲ? ಒಂದು ಲಿಂಕ್ ಏನೋ ಬಂದಿತ್ತು, ವಿಡಿಯೋ ನಿಮ್ಗೆ ಒಂದು ಲಿಂಕ್ ಕಳಿಸಿದ್ದಲ್ಲ. ಹಾಂ, ಅದು ಇವಾಗ ನಾನು ವೀರ್ಚರಿ ಬರ್ತೀನಿ ಅಂದರೆ ಅವ್ರಿಗೆ ಸಡನ್ನಾಗಿ ಯಾರಂತ ಇದಾಗುತ್ತಲ್ವಾ, ಸೊ ಅದು ಅವ್ರಿಗೆ ಲಿಂಕ್ ಕಳಿಸ್ಬಿಡ್ತೀನಿ ನಾನು, ಹಿಂಗಿದ್ದೀನಿ ಫೋಟೋ ಹಾಕ್ತೀನಿ. ಹೌದು. इतने बोलो विचार फर्स्ट कंफर्म कर ले। ये करा समझ ಟ್ಯಾಟೋಕ್ವ್ರಿಗೆಲ್ಲ ಲೈನ್ಸು ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರಬೇಕಲ್ಲ. ಹಾಂ ಮೇಡಮ್, ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ಸಣ್ಣ ಲೈನು ಇಂಪಾರ್ಟೆಂಟ್ ತಾನೆ, ಒಂದೊಂದು ಲೈನು ಇಂಪಾರ್ಟೆಂಟ್. ಏನಾದ್ರು ಮಿಸ್ ಆಗಿ ಮಾಡಿದ್ರೆ ಆಮೇಲೆ ಕಸ್ಟಮರ್ ಓಡೋಗ್ತಾರೆ ಅಷ್ಟೇ. ನೀವು ಅಪ್ಲೋಡ್ ಮಾಡೋ ಟೈಮಿಂಗು? ನಾನು ಬೆಳಗ್ಗೆ ಹೊತ್ತು ಒಂದು 6 ಗಂಟೆಯಿಂದ 7 ಗಂಟೆ ಅಷ್ಟಲ್ಲಿ ಅಪ್ಲೋಡ್ ಮಾಡುತ್ತೆ. ಅದು ನನ್ನ ಟೈಮಿಂಗ್ಸ್. ಯಾಕಂದರೆ ಜನ ಆವಾಗ ತುಂಬ ಜನ ನೋಡೋಕ್ಕೆ, ನನ್ನ ವೀಡಿಯೋ ಕಾಯೋರು ಇದ್ದಾರೆ, ತುಂಬ ಜನ ಕಮೆಂಟ್ಸ್ ಹಾಕ್ತಾರೆ, ನನ್ನ ವೀಡಿಯೋ ಯಾಕೆ ಬಂದಿಲ್ಲ ಇವತ್ತು ಅಂತ ಹೇಳಿ ಕಮೆಂಟ್ಸ್ ಹಾಕ್ತಾರೆ. ಟೈಟಾಗಿ ಹಾಕಿದ್ರು ನಾನು. ಬಟ್ ಅಷ್ಟು ಜನ ಲೈಕ್ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನ್ನ ಬ್ಲಾಗ್ಸ್ಗೋಸ್ಕರ ಕಾಯ್ತಾರೆ ಅಂತ ನನಗೆ ಇವತ್ತು ಖುಷಿ ಆಗುತ್ತೆ ಅವು ಕಮೆಂಟ್ಸ್ಗಳೆಲ್ಲ ನೋಡುವಾಗ. ಇದು ರೀಲ್ಸ್ ಮಾಡ್ತಿದ್ದೀರಾ? ಇಲ್ಲ, ಮಾಮೂಲಿ ವಿಡಿಯೋ. ಅದು ರೀಲ್ಸ್ಗೆ ಆಗುತ್ತೆ ಹಂಗೆ? ಇಲ್ಲ, ನಾನು ಹಿಂಗೆ ಉಲ್ಟಾ ಮಾಡ್ತೀನಿ ಆಮೇಲೆ. ದರ್ಶನಿಗೆ ಸಿಗರೇಟು ಕಾಫಿ ಎಲ್ಲ ಕಪ್ಪು ಇಟ್ಕೊಂಡ್ರೆ ತಾವು ಆತ ಸುಧಾಕ ತಗ. ಹಾಂ, ಸರ್ ಸರ್ ಇಲ್ಲ माफ करो तो पास अंदर क्लास सेट अप करना तो पास सेट राइट साइड बा ನಾನು ಮೊನ್ನೆ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ನಲ್ಲ, ಸ್ವಲ್ಪ ದೂರ ಅವನೇ ಹೋಗಿ ಓಡಾಡ್ಕೊಂಡು ಬಂದ್ಬಿಟ್ಟು ಗಾಡಿ ಚಾರ್ಜ್ ಹಾಕೋದು ಮರ್ತ್ಬಿಟ್ಟು ಪೂರ್ವಿ ನೋಡೋಕೆ ಹೋಗ್ಬಿಟ್ಟಿದ್ದೀನಿ. ಹೋಗ್ಬಿಟ್ರೆ ಏನಂದರೆ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿ ಹೋಗ್ಬೇಕಾದ್ರೆ ರೋಡ್ ಹೆಂಗಿದೆ ಅಂದರೆ ಫುಲ್ಲು ಡೌನು ಫುಲ್ಲು ಅಪ್ಪು, ಫುಲ್ಲು ಡೌನು ಫುಲ್ಲು ಅಪ್ಪು, ಈ ಥರ ಐತೆ. ಡೌನಲ್ಲೇನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬೇಕಾದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಚಾರ್ಜ್ ಎಳೆಯುತ್ತೆ. ಎಷ್ಟು ಅಪ್ಪಿತ್ತು ಅಂದರೆ ನನ್ನ ಲೈಫಲ್ಲೇ ನೋಡಿಲ್ಲ ಇಷ್ಟು ಅಪ್ಪು, ಯಾವತ್ತೂ ಎಲ್ಲೂ ಹತ್ತಿಲ್ಲ. ನನಗೊಂದು ಕಡೆ ಭಯ, ಎಲ್ಲರೂ ವಾಪಸ್ ಓಡೋಗಿ ಬಂದುಬಿಟ್ರೆ ಏನು ಮಾಡೋದು ಗಾಡಿ ಅಂತ. ಆಮೇಲೆ 2 ಪಾಯಿಂಟ್ ಐತೆ, ಆ ಬಾರಿ ಹತ್ಸೋ ಹೊತ್ತಿಗೆ 1 ಪಾಯಿಂಟ್ ಪೂರ್ತಿ ಖಾಲಿ ಆಗಿಬಿಡ್ತಲ್ಲಪ್ಪ. ಈಗ ಮೇನ್ ರೋಡಿಗೆ ಬಂದೆ ಸದ್ಯ ಹೆಂಗೋ ಕಷ್ಟಪಟ್ಕೊಂಡು. ಆಮೇಲೆ ಮೆಟ್ರೋ ಸ್ಟೇಷನ್ ದಾರಿ ಕಾಣ್ತಾಯಿತ್ತು. ಸದ್ಯ ದೇವರೇ ಮೆಟ್ರೋ ಸ್ಟೇಷನ್ ಗಂಟ ಆದರೂ ಹೋಗು 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 ಅಂತ ನನ್ನ ಮನಸ್ಸಲ್ಲೇ ಗುರು ರಾಘವೇಂದ್ರ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ನಾನು ರೋಡ್ ತುಂಬ ಅದನ್ನು ನೆನ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಿಜವಾಗ್ಲೂ ಹೋಗುತ್ತಿರ್ಬೋದ್ರೆ ಡೌಟ್ ಆಗಿಬಿಟ್ಟಿದ್ದು ನನಗೆ. ಆ ಬಾರೆ ಅಪ್ಪು ಡೌನು ಇದ್ಬಿಟ್ರಂಗೆ ಏನಾಗುತ್ತೆ, ಚಾರ್ಜ್ ತುಂಬ ಎಳೆದುಬಿಡುತ್ತೆ. ಅಪ್ಪಲ್ಲಿ ಜಾಸ್ತಿ ಗಾಡಿ ಲಿಫ್ಟ್ ಮಾಡಬೇಕಲ್ಲ ವೆಯ್ಟ್ನ, ನನ್ನ ಮತ್ತು ನನ್ನ ಬೈಕು ಎಲ್ಲನೂ ವೆಯ್ಟ್ ಅಲ್ವಾ. ಸೊ ಅದನ್ನು ಲಿಫ್ಟ್ ಮಾಡೋ ಹೊತ್ತಿಗೆ ಅದಕ್ಕೆ ತುಂಬಾ ಚಾರ್ಜು ಶಕ್ತಿ ಎಲ್ಲ ಬೇಕಾಗುತ್ತೆ. ಗಾಡೀಲಿ ಚಾರ್ಜ್ ಇಲ್ಲ ಅಂದರೆ ಬಾಡೀಲಿ ಚಾರ್ಜ್ ಇಲ್ಲ ಅನ್ನೋ ಥರ ನನಗೆ ಫೀಲ್ ಆಗಿಬಿಡುತ್ತೆ. ಯಾಕಂದರೆ ಗಾಡಿ ಚಾರ್ಜ್ ಇಲ್ಲ ಅಂತ ಎಲ್ಲರೂ ನಿಂತ್ಕೊಂಡು ಆಮೇಲೆ ಚಾರ್ಜರ್ ಬೇರೆ ತೊಗೊಂಡೋಗಿಲ್ಲ, ಅದೊಂದು ಕಷ್ಟ ಆಗ್ತಿತ್ತು. ಆಮೇಲೆ ಹೆಂಗೋ ಮೆಟ್ರೋ ಸ್ಟೇಷನ್ ಸಿಕ್ತು, ಸ್ಯಾಂಡೇ ಸೋಪ್ ಫ್ಯಾಕ್ಟ್ರಿ ಹತ್ರನೇ. ಸೊ ಹತ್ಕೊಂಬಿಟ್ಟು ಅಲ್ಲಿ ಬಂದು ಜೀವನೇ ಒಂಥರ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ. ಚಾರ್ಜರ್ ತೊಗೊಂಡೋಗಿಲ್ಲ, ಏನಿಲ್ಲ. ಯಾರನ್ನ ಹೋಗಿ ಅಲ್ಲಿ ಕೇಳೋದಪ್ಪ. ಆಮೇಲೆ ಏನಾದರೂ ನಮ್ಮ ಗಾಡಿ ಥರ ಇರೋವಂಥ ಗಾಡಿಗಳು ಯಾವುದಾದ್ರು ಹತ್ರ ಇದೆಯಾ, ಏನೂ ಇಲ್ಲ. ಏನು ಮಾಡೋದು ಅಂತ ಒಂದು ಕಡೆ ಭಯ ಆಗ್ಬಿಡ್ತು. ಸದ್ಯ ಹೆಂಗೋ ರೀಚ್ ಆಗಿ ಒಳಗಡೆ ಮೆಟ್ರೋಗೆ ಎಂಟ್ರಿ ತಗೊಂಡೆ. ಸದ್ಯ ಇನ್ನೊಂದು ಪಾಯಿಂಟ್ ಹಂಗೆ ಇತ್ತು.
ಎಲ್ಲಿ ಖಾಲಿ ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಖಾಲಿ ಆಗಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಮನೆಗೆ ಬಂದೆ. ಸೊ ಅವರು ಡಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕವರ್ ಸುತ್ತ ಕಳಿಸಿದ್ರು. ಇದನ್ನು ತೆಗಿಬೇಡಿ, ಮನೆಗೆ ಹೋದ್ಮೇಲೆ ತೆಗೀರಿ ಅಂತ. ಯಪ್ಪ ಕಚ್ಕೊಂಬಿಟ್ಟೈತೆ, ಸ್ವಲ್ಪ ಪೇನ್ ಆಗ್ತಿದೆ. ಯಾವತ್ತೂ ನಾನು ಆ್ಯಕ್ಚುಲಿ ಇದನ್ನು ಹಾಕ್ಸ್ಕೊಂಡಿದ್ದೇ ಇಲ್ಲ. ನಾನು ಯಾವತ್ತೂ ಟ್ಯಾಟೋ ಅಂತಲೇ ಹಾಕ್ಸ್ಕೊಂಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಹಾಕಿಸ್ಕೊಂಡಿದ್ದೀನಿ. ಅದು ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತಾಯಿದೆ. ಸೊ ಹೇಗಿದೆ ಹೇಳಿ, ಬಟ್ ತುಂಬ ಇಷ್ಟಪಟ್ಟು ಹಾಕಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಾಯರು ನನ್ನ ಲೈಫಲ್ಲಿ ಬಂದಾದಮೇಲೆ ಲೈಫು ಚೇಂಜಸ್ ಆಗಿದೆ. ಸೊ ಅದಕ್ಕೆ ತುಂಬ ಇಷ್ಟಪಟ್ಟು ಹಾಕಿಸ್ಕೊಂಡಿರೋದು. ನೈಟ್ ಸಾಂಬಾರು ಮತ್ತು ಮುದ್ದೆನೂ ರೈಸ್ ಅವರೇ ಕೊಟ್ಟು ಕಳಿಸಿದ್ರು. ಸೊ ಹೆಂಗೋ ಹೊಟ್ಟೆ ತುಂಬಿತು. ಆ್ಯಕ್ಚುಲಿ ವೇಸ್ಟ್ ಮಾಡಬಾರ್ದು ಏನು ಅಷ್ಟೇ. ಸುಮ್ಮನೆ ಅಷ್ಟೆಲ್ಲ ಖರ್ಚು ಮಾಡಿ ಸಾಂಬಾರು ಮಾಡಿ ವೇಸ್ಟಾಗಿ ಮಾಡಬೇಕಲ್ಲ. ಸೊ ಒಂದೊಳ್ಳೆ ಊಟ ಆಯಿತು. ಸೊ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ತಿಂದಿರಲಿಲ್ಲ. ನನ್ನ ಮಗನ ಜೊತೆ ಏನೋ ಒಂದಿಷ್ಟು ತಿಂದಿದ್ದೆ, ಹಾಗೆ ಬಂದ್ಬಿಡ್ನಾ. ಆಮೇಲೆ ಸಾಯಂಕಾಲ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಇವಾಗ ಊಟ ಮುಗೀತಿದೆ. ಇವತ್ತು ಒಂದಷ್ಟು ಇದನ್ನು ಇಂಪ್ರೆಷನ್ಸು ತೆಗ್ದು ಮಡಗ್ಬಿಟ್ಟಿದೆ. ಈ ಶೇಪ್ಸ್ಗಳು ತೆಗ್ದು ಮಡಗ್ಬಿಟ್ಟಿದೆ. ಸುಮ್ಮನೆ ಒಣಗೋಗುತ್ತೆ, ನೋಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದೆ, ಇವತ್ತು ಬಂದು ಒಂದು 3 ಅವರ್ ರೆಸ್ಟ್ ಮಾಡಿದೆ. ಮಾಡಾದ್ಮೇಲೆ ಊಟ ಮಾಡಿದೆ. ಪಾಪ ಊಟ ಕೊಟ್ಟಿದ್ರು ಅವರು. ಸೊ ಅದಾದಮೇಲೆ ಈ ಡಿಸೈನ್ಸ್ಗಳನ್ನ ಮಾಡಿದ್ದೀನಿ. 11:45 ಆಗ್ಬಿಟ್ಟೈತೆ ಟೈಮು. ಇವಾಗ ವೀಡಿಯೋ ಎಡಿಟಿಂಗ್ ಮಾಡಿ ಮಲಗೋ ಅಷ್ಟರಲ್ಲಿ 12 ಆಗುತ್ತೋ 1 ಗಂಟೆ ಆಗುತ್ತೋ ಗೊತ್ತಿಲ್ಲ. ಬಟ್ ಏನು ಅಂದರೆ ಇವನ್ನೆಲ್ಲ ಇಂಪ್ರೆಷನ್ಸ್ ತೆಗೆದುಬಿಟ್ರೆ ನನಗೆ ಸಮಾಧಾನ ಇರೋಲ್ಲ. ಫುಲ್ ಹ್ಯಾಂಡ್ ಮೇಡಲ್ಲಿ ಮಾಡಿರೋದು ಇದೆಲ್ಲ. ಬರೀ ಈ ಶೇಪ್ ಮಾತ್ರ ಒಂದು ಕಟರಲ್ಲಿ ತಗೊಂಡಿದ್ದೀನಿ, ಈ ಫ್ಲವರ್ ಶೇಪ್ ಇರೋದು. ಬಟ್ ಇದರೊಳಗಡೆ ಮಾಡಿರೋ ಪ್ರತಿ ಒಂದು ಡಿಸೈನು ಕೈಯಿಂದ ಮಾಡಿರೋದು. ಇದು ಅಷ್ಟೇ ಇದೆಲ್ಲನೂ ಕೈಯಿಂದ ಮಾಡಿರೋ ಅಂಥದ್ದೇ. ಇದೆಲ್ಲ ಚಾಕು ಒಳಗೆ ನಾನು ಜಾಸ್ತಿ ಡಿಸೈನ್ ಮಾಡೋದು. ಆ್ಯಕ್ಚುಲಿ ಚಾಕು ಏನಕ್ಕೂ ಯೂಸ್ ಇಲ್ಲ ಅನ್ಕೋತೀವಿ, ಬಟ್ ಇದಕ್ಕೆ ಮಾತ್ರ ತುಂಬ ಯೂಸು. ಈ ಚಾಕು ಅದಕ್ಕೋಸ್ಕರ ತಂದಿಟ್ಕೊಂಡಿದ್ದೀನಿ ನಾನು. ಈ ಚಾಕುಯಿಂದನೇ ಎಲ್ಲ ಲೈನ್ಸ್ಗಳು ಮಾಡಿರೋದು. ಈ ಸ್ಟ್ರೈಟ್ ಲೈನ್ಸ್ಗಳೆಲ್ಲ ಇದ್ದಾವಲ್ಲ, ಈ ಲೈನ್ಸ್ಗಳು ಅವೆಲ್ಲ ಚಾಕು ಒಳಗಡೆ ಮಾಡಿರೋದು. ಸೊ ಚಾಕು ತುಂಬ ಯೂಸು ಇದೆ. ನೆನ್ನೆ ಮಾಡಿದ್ನಲ್ಲ, ಇದರಲ್ಲಿ ಚಾಕು ಯೂಸ್ ಮಾಡಿದ್ದೀನಿ, ಇದರಲ್ಲೂ ಮಾಡಿದ್ದೀನಿ. ತುಂಬ ಲೈನ್ಸ್ಗಳೆಲ್ಲ ಯಾವ್ದ್ಯಾವ್ದು ಬಂದಿದೆ ಅದೆಲ್ಲ ಚಾಕು ಯೂಸ್ ಮಾಡೋದೆ. ಚಾಕು ಮತ್ತು ಇದು ಅಲೋವೆರಾ ಜೆಲ್ ಕ್ಯಾಪು, ವೇಸ್ಟ್ ಐಟಮ್ಸ್ನೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಆಮೇಲೆ ಪೆನ್ ಕ್ಯಾಪ್ಸ್ಗಳು ನೋಡಿ, ಈ ಪೆನ್ ಕ್ಯಾಪ್ಸ್ಗಳು, ಇದು ಈ ಥರ ಕ್ಯಾಪ್ಸ್ಗಳು ಯೂಸ್ ಮಾಡ್ತೀನಿ. ಮತ್ತು ನೋಡಿ, ಇದು ಏನದು ಅಂತ ನೀವು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಆ್ಯಕ್ಚುಲಿ ನನ್ನ ಕೈ ಆಪ್ರೇಷನ್ ಆಯ್ತಲ್ಲ, ಆ ಟೈಮಲ್ಲಿ ಇಂಜೆಕ್ಷನ್ ಒಂದಷ್ಟು ಉಳ್ಕೊಂಡಿತ್ತು ನನ್ನ ಹತ್ರ. ಅದರಲ್ಲಿ ಒಂದು ಕ್ಯಾಪ್ ತುಂಬ ಚೆನ್ನಾಗಿತ್ತು. ಇದು ಇಂಪ್ರೆಷನ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದರಲ್ಲಿ ಯಾವುದ್ರಲ್ಲಾದರೂ ಆಯ್ತಾ ನೋಡ್ತೀನಿ ರೀ. ಇದರಲ್ಲಿ ಯಾವುದ್ರಲ್ಲೂ ಇಂಪ್ರೆಷನ್ ಕೊಟ್ಟಿಲ್ಲ ಇದು ಅನ್ಕೋತೀನಿ. ಹಾಂ ಕೊಟ್ಟಿದ್ದೀನಿ.
ನೋಡಿ ಇದ್ರಲ್ಲಿ ಕೊಟ್ಟಿದ್ದೀನಿ. ಈ ಡಿಸೈನು ನೋಡಿ, ಇಲ್ಲಿ ಇಟ್ಟಿರೋ ಡಿಸೈನ್ ಇದೆ, ಈ ಫ್ಲವರ್ ಡಿಸೈನ್ ಥರ ಕಾಣ್ತಿದೆಯಲ್ಲ, ಇದ್ರದ್ದೇ. ಆ ಇಂಜೆಕ್ಷನ್ ಕ್ಯಾಪ್ನ ಇಟ್ಕೊಂಡಿದ್ದೀನಿ. ಎಷ್ಟು ಯೂಸ್ ಇದೆ ಗೊತ್ತಾ ಇದು. ನೋಡಿ, ಇದೊಂಥರ ಡಿಫ್ರೆಂಟಾಗಿದೆ. ಈ ಮೇಲೆಲ್ಲ ಇದೆಯಲ್ಲ, ಇದೊಂಥರ ನೋಡಿ ಶೇಪೇ ಒಂಥರ ಲೈನ್ಸ್ಗಳು ಚೆನ್ನಾಗಿ ಬರುತ್ತೆ. ಸೊ ಈ ಲೈನ್ಸು ಎರಡು ಬರೋ ಥರ ಮಾಡಿರೋದೆ ಇದರಿಂದ. ಸೊ ತುಂಬ ವೇಸ್ಟ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಟೇಬಲ್ ನೋಡಿ, ಬರೀ ಅದು ಇದು ಬರೀ ಕ್ರಾಫ್ಟ್ ಐಟಮ್ಗಳು ಮತ್ತು ಟೂಲ್ಸ್ ಐಟಮ್ಸ್ಗಳು ಇವನ್ನೇ ಇಟ್ಕೊಂಡಿರೋದೆ. ನೋಡಿ, ಈ ಕ್ಯಾಪ್ಸ್ಗಳು ತುಂಬ ರೀಫಿಲ್ಸ್ಗಳು ಯೂಸ್ ಮಾಡ್ತೀನಿ, ಫೆವಿಕಲ್ದು ಕ್ಯಾಪ್ಸ್ಗಳು ಯೂಸ್ ಮಾಡ್ತೀನಿ. ತುಂಬ ಐಟಮ್ಸು ವೇಸ್ಟ್ ಐಟಮ್ಸ್ ಯೂಸೇ ಮಾಡೋದು ನಾನು. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಕಟರ್ಸ್ಗಳು, ಮಾಮೂಲಿ ಇದು ಕಟರ್ಸ್ಗಳು ಸಿಗುತ್ತಲ್ಲ, ಇದೆಲ್ಲ ಹ್ಯಾಂಡ್ ವಾಶ್ದು ಒಳಗಡೆ ಇರುತ್ತಲ್ಲ ಪೈಪು, ಡಬ್ಬ ಖಾಲಿ ಆದಮೇಲೆ ಬಿಸಾಕಲ್ಲ ಪೈಪು. ನಾನು ಏನು ಬಿಡ್ಸಾಕಲ್ಲ, ಎಲ್ಲನೂ ಹಂಗೆ ಇಟ್ಕೊಳ್ಳೋದು, ಯೂಸ್ ಮಾಡೋದು. ನಂಗೆ ತುಂಬ ಇಷ್ಟ ಈ ವೇಸ್ಟ್ ಐಟಮ್ಸ್ಗಳನ್ನೆಲ್ಲ. ಒಂದೊಂದು ಐಡಿಯಾ ಬರೋದೇ ಅದರಿಂದ. ಸೊ ಕೆಲವೊಂದು ಐಟಮ್ಸ್ನ ಬಿಸಾಕೋದೇ ಇಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ಸೊ ಅವೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಮೂಳೆ ಮತ್ತು ಇನ್ನೊಂದು ಸ್ವಲ್ಪ ಚಿಕನ್ ಸಾಂಬಾರು ಮಿಕ್ಕಿತ್ತು. ಆ್ಯಕ್ಚುಲಿ ಪಾಪ ನಾಯಿಗೆ ಹಾಕೋಣ, ವೇಸ್ಟ್ ಆಗುತ್ತೆ ಅಂತ. ಬಟ್ ಏನು ಪ್ರಾಬ್ಲಮ್ಮು ಅಂದರೆ, ನಾನು ಹಾಕೋವಾಗ ಅವ್ರು ನೋಡಿಬಿಟ್ರೆ ಅದೊಂದು ಕಷ್ಟ. ನಾಯಿನೆಲ್ಲ ಸಾಕ್ಕೊಂಡಿದ್ದಾಳೆ ಅಂತ ಮೊನ್ನೆ ಎಲ್ಲ ಬೈತಾಯಿದ್ರು. ಸೊ ಇನ್ನೇನು ಮಾಡೋದು, ಬೈಸ್ಕೊಬೇಕು. ಯಾಕಂದರೆ ನಾಯಿಗಳ್ನೂ ಸಾಕೋದು ತಪ್ಪೇ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಎಲ್ಲ ಸರಿಯಾಗೇ ಇರುತ್ತೆ. ನಿಜ ಅಂತೀನಿ. ಆಯಿತು ಸಮಾಧಾನ ತಗೊಂಡಿಲ್ಲ ಅಂತ.